ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನಿನ್ನೆ ರಾಜ್ಯ ವಿಧಾನ ಮಂಡಲದ ಮುಂಗಾರು ಅಧಿವೇಶನ ಪ್ರಾರಂಭ ಆಯಿತು. ಇದು ಹಲವು ದೃಷ್ಟಿಯಿಂದ ಪ್ರಮುಖವಾದದ್ದು. ಒಂದು ರಾಜಕೀಯ ಅಂಕ ಮುಗಿದು ಇನ್ನೊಂದು ರಾಜಕೀಯದ ಅಂಕ ಪ್ರಾರಂಭವಾಯಿತು. ಅದರ ಜೊತೆಗೆ ಬದಲಾದ ರಾಜಕಾರಣ ಇದೆಯಲ್ಲ, ಅದನ್ನು ನಿನ್ನೆ ಗುರುತಿಸಬಹುದಾಗಿತ್ತು. ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರುವುದು ಕಾಂಗ್ರೆಸ್ ಪಕ್ಷ. ಆದರೆ ಮುಖ್ಯಮಂತ್ರಿ ಬದಲಾವಣೆಯಾದ ಮೇಲೆ ಆ ರಾಜಕಾರಣದ ಪರಿ ವಿಧಾನಗಳು ಬದಲಾದದ್ದು ಇನ್ನೇನು ಗೋಚರ ಆಯಿತು. ಅದೇನು ಅದನ್ನು ನನಗೆ ಅನ್ನಿಸುವ ಹಾಗೆ ಸಿದ್ದರಾಮಯ್ಯನವರ ರಾಜಕೀಯ ಯುಗ ಮುಗಿದು ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಯುಗ ಪ್ರಾರಂಭವಾದ ಸಂದರ್ಭ ಅದು. ಅದರ ಎಲ್ಲ ಲಕ್ಷಣಗಳು ಕೂಡ ನಿನ್ನೆ ಗೋಚರಿಸ್ತವೆ. ಬೆಳಗ್ಗೆ ವಿಧಾನಮಂಡಲದ ಅಧಿವೇಶನ ಪ್ರಾರಂಭ ಆದಾಗ ಸದನಕ್ಕೆ ಆಗಮಿಸಿದಂಥ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ವಿಧಾನಸಭೆಯ ದ್ವಾರಕ್ಕೆ ನಮಸ್ಕಾರ ಮಾಡಿದರು. ಅದಾದ ಮೇಲೆ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳ ಸ್ಥಾನ ಕುರ್ಚಿ ಏನಿದೆ ಅದಕ್ಕೂ ನಮಸ್ಕರಿಸಿದ್ರು. ಈ ನಮಸ್ಕಾರ ನಮ್ಮನ್ನ ಅತಿ ಹಿಂದಕ್ಕೆ ಕರೆದುಕೊಂಡು ಹೋಯಿತು, ನನ್ನನ್ನ ಎಸ್ಪೆಷಲಿ. ಅದು 2014ಕ್ಕೆ. ಏನದು? ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಥಮ ಬಾರಿಗೆ ಲೋಕಸಭೆಯನ್ನ ಪ್ರವೇಶ ಮಾಡಿದ್ರು. ಅವರು ಕೂಡ ಇದೇ ರೀತಿ ಪಾರ್ಲಿಮೆಂಟ್ ಭವನದಲ್ಲಿ ನಮಸ್ಕಾರ ಮಾಡಿ ಒಳ ಪ್ರವೇಶ ಮಾಡಿದ್ರು. ಈ ನಮಸ್ಕಾರದ ಪರಂಪರೆ, ಮೋದಿಯವರ ಈ ಪರಂಪರೆಯನ್ನ ಡಿ ಕೆ ಶಿವಕುಮಾರ್ ಅವರು ಕಂಟಿನ್ಯೂ ಮಾಡ್ತಿದ್ದಾರೆ. ಮೋದಿಯವರ ರಾಜಕೀಯ ಮಾದರಿ ಏನಿದೆ ಅದೇ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಮಾದರಿನ ಈ ಪ್ರಶ್ನೆಗಳನ್ನ ಕೇಳಬೇಕಾದ ಸಂದರ್ಭ. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಮಾದರಿಯಲ್ಲಿ ಎಲ್ಲರನ್ನೂ ಒಳಗೊಳ್ಳುವ ಒಂದು ಯತ್ನವನ್ನು ಅವರು ಮಾಡ್ತಾ ಇದ್ದಂತೆ ಕಾಣುತ್ತೆ. ಆದರೆ ಈ ಒಳಗೊಳ್ಳುವಿಕೆಯಲ್ಲೂ ಕೂಡ ಅವರ ವ್ಯಕ್ತಿತ್ವದ ಮೂಲ ಗುಣ ಏನಿದೆ ಆ ಮೂಲ ಗುಣವನ್ನು ಅವರು ಬಿಟ್ಟಂತೆ ಕಾಣ್ತಾ ಇಲ್ಲ. ಹೊಂದಾಣಿಕೆಯ ರಾಜಕಾರಣ. ಸೊ ಅದು ನಿನ್ನೆ ಅಸೆಂಬ್ಲಿಯಲ್ಲೂ ಕಂಡಿತು. ಮುಖ್ಯಮಂತ್ರಿಗಳು ಎದ್ದು ಪ್ರತಿಪಕ್ಷದ ಸದಸ್ಯರ ಅತ್ತ ಹೋದ್ರು, ಅವರಿಗೆ ಕೈ ಮುಗಿದ್ರು, ಶೇಕ್ ಹ್ಯಾಂಡ್ ಮಾಡಿದ್ರು. ಅಂದ್ರೆ ಒಂದು ಸಹಕಾರದ ರಾಜಕಾರಣವನ್ನ ಅವರು ಪ್ರಾರಂಭಿಸುವ ದಿಸೆಯಲ್ಲಿ ಹೆಜ್ಜೆ ಇಟ್ಟಂತೆ ಕಾಣುತ್ತೆ. ಯೂಶುವಲಿ ಈ ಸಹಕಾರದ ರಾಜಕಾರಣದ ಬಹಳ ಮುಖ್ಯವಾದ ಸಮಸ್ಯೆ ಅಂದ್ರೆ ಸಹಕಾರ ಅಥವಾ ಹೊಂದಾಣಿಕೆಯಲ್ಲಿ ಅದು ಸಿದ್ಧಾಂತದಿಂದ ದೂರ ಇರುತ್ತೆ. ಸೈದ್ಧಾಂತಿಕ ರಾಜಕಾರಣ ಮಾಡಿದ್ರೆ ನೀವು ಹೊಂದಾಣಿಕೆಯ ರಾಜಕಾರಣ ಮಾಡೋಕ್ಕಾಗಲ್ಲ. ನೀವು ಹೊಂದಾಣಿಕೆಯ ರಾಜಕಾರಣ ಮಾಡಿದಾಗ ಸಿದ್ಧಾಂತ ಸತ್ತೋಗ್ಬಿಡುತ್ತೆ. ಸಿದ್ಧಾಂತವಿಲ್ಲದ ರಾಜಕಾರಣ ಅದೇ ಹೊಂದಾಣಿಕೆ ರಾಜಕಾರಣ. ಸೊ ನಿನ್ನೆ ಬಹಳ ಮುಖ್ಯವಾದ ಗಮನಿಸಬೇಕಾದ್ದು ಇನ್ನೊಂದು ಅಂಶ ಅಂತಂದ್ರೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿನ್ನೆ ಸದನಕ್ಕೆ ಬಂದಿರಲಿಲ್ಲ. ಅಂದ್ರೆ ಸಿದ್ದರಾಮಯ್ಯನವರ ಒಂದು ಮುನಿಸೇನಿದೆ ಅದು ಇನ್ನೂ ಇದೆಯಾ, ಅಥವಾ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿಯ ಬಗ್ಗೆ ಆಲೋಚನೆ ಮಾಡ್ತಿದ್ದಾರೆ ಗೊತ್ತಿಲ್ಲ, ಅಂತ ಹೇಳೋದು ಕಷ್ಟ. ಆದರೆ ಏನು ಸಚಿವ ಸಂಪುಟದ ವಿಸ್ತರಣೆಯ ನಂತರ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಜೊತೆ, ಹೈಕಮಾಂಡ್ ಜೊತೆ ಒಂದು ಅಂತರವನ್ನ ಕಾಪಾಡಿಕೊಳ್ಳುವ ಯತ್ನ ನಡೆಸ್ತಾರೆ ಅಂತ ಅನಿಸುತ್ತೆ. ಅವರಿಗೆ ಅನಿಸಿರ್ಬೇಕು, ಈಗ ನನ್ನ ಯುಗ ಮುಗಿದಿದೆ, ನನ್ನ ಮಾತಿಗೆ ಮೊದಲಿನಂತೆ ಬೆಲೆ ಇಲ್ಲ. ತಮ್ಮ ಗಮನಕ್ಕೆ ತರದೇನೆ ತಮ್ಮದೇ ಸಮುದಾಯಕ್ಕೆ ಸೇರಿದ ಹೆಣ್ಣು ಮಗಳೊಬ್ಬನನ್ನ ಮಂತ್ರಿ ಮಾಡುವುದಕ್ಕೆ ಹೋದದ್ದು. ಅವರು ಸಲಹೆ ಕೊಟ್ಟರು ಕೂಡ, ಒತ್ತಾಯ ಮಾಡಿದ್ರು ಕೂಡ ಬಸವರಾಜ ಶಿವಣ್ಣ ಅವರನ್ನ ಸಂಪುಟಕ್ಕೆ ತೆಗೆದುಕೊಳ್ಳದೆ ಇರೋದು. ಸಿದ್ದರಾಮಯ್ಯನವರು ತಮ್ಮ ಕೈ ಏನಿದೆ ಕೆಳಗೆ ಹೋಗುತ್ತಿದೆ, ಡಿ ಕೆ ಶಿವಕುಮಾರ್ ಅವರ ಕೈ ಮೇಲೆ ಕೇರುತ್ತಿದೆ ಅಂತ ಅನ್ನಿಸಿರ್ಬೋದು ಅವರಿಗೆ.
ಆ ಲಕ್ಷಣ ಕಾಣ್ತಾ ಇದೆ. ಸೊ ಅದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾನು ಹೊಂದಾಣಿಕೆಯ ರಾಜಕಾರಣ ಅಂತ ಏನಂದ್ರೆ ಅವರು ಸೊ ಮಾಜಿ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಹೊಂದಾಣಿಕೆ ಮಾಡುವ ಯತ್ನದಲ್ಲಿದ್ದಾರೆ. ಅವರು ಸಿದ್ದರಾಮಯ್ಯನ ಜೊತೆ ಸಂಘರ್ಷದ ರಾಜಕಾರಣವನ್ನ ಮಾಡ್ತಾ ಇಲ್ಲ, ಆದರೆ ತಮ್ಮ ಚಾಪನ್ನ ಮೂಡಿಸುವ ಒಂದು ಯತ್ನವನ್ನು ಮಾಡ್ತಿದ್ದಾರೆ. ಯೂಸ್ವಲಿ ಈ ಸಿದ್ಧಾಂತ ಇಲ್ಲದವರಿಗೆ ರಾಜಕಾರಣ ಮಾಡೋದು ಬಹಳ ಸುಲಭ. ಯಾಕಂದ್ರೆ ಅಲ್ಲಿ ಸೈದ್ಧಾಂತಿಕ ಬದ್ಧತೆ ಇದ್ದಾಗ ಮಾತ್ರ ನೀವು ಸಂಘರ್ಷದ ರಾಜಕಾರಣವನ್ನು ಮಾಡ್ತೀರಿ. ಸೈದ್ಧಾಂತಿಕ ಬದ್ಧತೆ ಇಲ್ಲದಿದ್ರೆ ಹೊಂದಾಣಿಕೆ ಯಾವ ಸಂದರ್ಭದಲ್ಲಿ ಯಾರ ಜೊತೆ ಬೇಕಾದ್ರೂ ಹೊಂದಾಣಿಕೆ ಮಾಡ್ಕೋಬಹುದು. ಸೊ ಯೂಸ್ವಲಿ ಅದು ಯಾವ ಮಾದರಿ ಅಂತಂದ್ರೆ, ಒಂದು ರಾಜಕಾರಣವನ್ನ ಒಂದು ಬಿಸಿನೆಸ್ ಆಗಿ ನೋಡುವ ಮನಸ್ಥಿತಿ. ನೀವು ರಾಜಕಾರಣವನ್ನ ಬಿಸಿನೆಸ್ ಆಗಿ ನೋಡಿದಾಗ ಸಿದ್ಧಾಂತ ಮರೆ ಆಗುತ್ತೆ, ಪ್ರಾಫಿಟ್ ಅಂಡ್ ಲಾಸ್ ಮುಂದಕ್ಕೆ ಬರುತ್ತೆ. ಸೊ ಆದ್ರಿಂದ ಈ ಎರಡೂ ಮಾದರಿಗಳಲ್ಲಿರುವಂತಹ ವ್ಯತ್ಯಾಸ ಅಂತ. ಸಿದ್ದರಾಮಯ್ಯನವರು ಅಹಿಂದ ರಾಜಕಾರಣದ ಮೂಲಕನೇ ಕರ್ನಾಟಕದ ರಾಜಕಾರಣದಲ್ಲಿ ತಮ್ಮ ಛಾಪನ್ನ ಮೂಡಿಸಿದವರು. ಅವರಲ್ಲಿ ದೌರ್ಬಲ್ಯಗಳೇ ಇರಲಿಲ್ಲ ಅಂತ ಅಲ್ಲ, ಆದರೆ ಅದನ್ನು ಮೀರಿ ಅವರು ಈ ಅಹಿಂದ ರಾಜಕಾರಣವನ್ನ ಗಟ್ಟಿಗೊಳಿಸಿದವರು ಅನ್ನುವುದರಲ್ಲಿ ಅನುಮಾನ ಇಲ್ಲ. ಅದರ ಜೊತೆಗೆ ಅವರು ಬರುವಂತ ಸಂದರ್ಭದಲ್ಲಿ ಅದನ್ನ ಈ ವಿಧಾನಸಭೆಯ ಮಾಜಿ ಸ್ಪೀಕರ್ ಕಾರ್ಯಕ್ರಮ ಒಂದರಲ್ಲಿ ರಮೇಶ್ ಕುಮಾರ್ ಅವರು ಹೇಳಿದ ಮಾತನ್ನ ನೆನಪು ಮಾಡ್ಕೋಬಹುದು. ಸಿದ್ದರಾಮಯ್ಯನವರು ಬಂದಾಗ ವೇದಿಕೆ ಸಿದ್ಧ ಆಗಿತ್ತು ಅಂತ. ದೇವರಾಜ ಅರಸು ಅವರು ಎದುರಿಸಿದಂತಹ ಸಮಸ್ಯೆಗಳನ್ನಾಗ್ಲಿ ಇನ್ನೊಂದನ್ನಾಗ್ಲಿ ಸಿದ್ದರಾಮಯ್ಯನ ಎದುರಿಸಲಿಲ್ಲ, ಎಲ್ಲ ಸಿದ್ಧ ಇತ್ತು ಅವರಿಗೆ. ಸೊ ಆದ್ರಿಂದನೇ ಅವರು 2013ರಿಂದ ಮೊದಲ ಅವಧಿಯಲ್ಲಿ ಅತ್ಯುತ್ತಮವಾದ ಆಡಳಿತ ನೀಡೋದಕ್ಕೆ ಸಾಧ್ಯ ಆಯಿತು. ಆದರೆ ಎರಡನೇ ಅವಧಿಯಲ್ಲಿ ಅವರಿಗೆ ಗೊತ್ತಿಲ್ಲದ ಹಾಗೆ ಅವರು ಸಮಸ್ಯೆಗಳು ಸಿಕ್ಕಾಕೊಂಡ್ರು. ಆವಾಗ ಅದು ಚುನಾವಣೆ ನಂತರ ಈ ಪವರ್ ಶೇರಿಂಗ್ ವಿಚಾರಗಳು ಇನ್ನೊಂದು ಮತ್ತೊಂದು ಬಂದು ಪ್ರಾಯಶಃ ಅವ್ರಿಗೆ ಕೈ ಕಟ್ಟಿ ಹಾಕಿರ್ಬೇಕು. ಸೊ ಇಂಥ ಒಂದು ಸಿಚುವೇಶನ್ ನಲ್ಲಿ ನಾನು ಒಂದು ಬಹಳ ಸ್ಪಷ್ಟವಾಗಿ ಹೇಳೋದು, ಸಿದ್ದರಾಮಯ್ಯನವರ ಯುಗ ಪ್ರಾರಂಭವಾಗಿ ಈಗ ಡಿ ಕೆ ಶಿವಕುಮಾರ್ ಅವರ ಯುಗ ಪ್ರಾರಂಭ ಆಗಿದೆ. ಈ ಎರಡೂ ಸರ್ಕಾರಗಳ ನಡುವೆ ಬಹಳ ಮುಖ್ಯವಾದ ವ್ಯತ್ಯಾಸ ಇದೆ. ಆ ವ್ಯತ್ಯಾಸನೇ ಇವರಿಬ್ಬರ ರಾಜಕೀಯ ಮಾದರಿಗಳಲ್ಲಿರುವಂತಹ ವ್ಯತ್ಯಾಸ. ಆದರೆ ಕುತೂಹಲಕರವಾದದ್ದು ಏನು ಅನ್ನೋದು, ನಾನನ್ನ ಸ್ಟೇಟಸ್ ಅಪ್ಡೇಟ್ ಹಾಕಿದೆ. ಸೊ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ ಮಾತು, ಭಾರತ ಅನ್ನುವುದು ಹಿಂದೂ ರಾಷ್ಟ್ರ, ನಮ್ಮ ಧರ್ಮ ಹಿಂದೂ ಧರ್ಮ ಅನ್ನೋ ಮಾತನ್ನ ಹೇಳಿದರು. ಸೊ ಹಿಂದೂ ಧರ್ಮ, ಭಾರತೀಯರ ಬಹುಸಂಖ್ಯಾತರ ಧರ್ಮ ಹಿಂದೂ ಧರ್ಮ ಅನ್ನೋದು ನಿಜ, ಆದರೆ ನಮ್ಮದು ಹಿಂದೂ ರಾಷ್ಟ್ರ ಅನ್ನುವುದು ಇವತ್ತಿನ ವ್ಯಾಖ್ಯಾನದಲ್ಲಿ ಸರಿಯಾದುದಲ್ಲ. ನಮ್ಮದು ಬಹುಮುಖಿ ಸಂಸ್ಕೃತಿಯ ನಾಡು, ಯಾವುದೇ ಒಂದು ಧರ್ಮಾಧಾರಿತ ರಾಷ್ಟ್ರ ನಮ್ಮದಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರು ಈ ಮಾತನ್ನೇ ಹೇಳ್ಬಿಟ್ರು. ಈ ಬಗ್ಗೆ ಕಾಂಗ್ರೆಸ್ ಹಿರಿಯ ನಾಯಕರು ಯಾರೋ ಮಾತನಾಡಲೇ ಇಲ್ಲ. ನನಗೆ ಅಚ್ಚರಿ ಮೂಡಿದ್ದು ಅದೇನೆ. ಸೊ ಭಾರತ ಒಂದು ಧರ್ಮ ನಿರಪೇಕ್ಷವಾದ ರಾಷ್ಟ್ರ. ಕಾಂಗ್ರೆಸ್ ತತ್ವ ಕೂಡ ಅದೇ ಆಗಿತ್ತು. ಗಾಂಧಿ, ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲರೂ ಕೂಡ ಈ ಭಾರತವನ್ನ ಒಂದು ಧರ್ಮ ನಿರಪೇಕ್ಷವಾದ ದೇಶ ಅನ್ನುವುದನ್ನ ಪ್ರತಿಪಾದಿಸ್ತಾ ಅದನ್ನ ಅನುಷ್ಠಾನ ಮಾಡ್ತಾ ಬಂದದ್ದು. ಆದರೆ ಕಾಂಗ್ರೆಸ್ನ ಮುಖ್ಯಮಂತ್ರಿ ಬಾಯಲ್ಲಿ ಇದು ಹಿಂದೂ ರಾಷ್ಟ್ರ ಅಂತ ಬರೋದು ಅವರ ರಾಜಕೀಯ ಮಾದರಿ ಇದೆಯಲ್ಲ, ಅದು ಬಿಜೆಪಿ ರಾಜಕೀಯ ಮಾದರಿಗೆ ಹತ್ರ ಆಗಿದೆಯಾ? ಸೊ ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಏನ್ ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೆ? ರಾಹುಲ್ ಗಾಂಧಿ ಅವರ ರಾಜಕೀಯ ಮಾದರಿಗೂ ಈ ರಾಜಕೀಯ ಮಾದರಿಗೂ ಇರುವ ವ್ಯತ್ಯಾಸಗಳೇನು? ವ್ಯತ್ಯಾಸ ಇದ್ರೆ ಬಹಳ ಮುಖ್ಯವಾದ ಪ್ರಶ್ನೆ ಅಂದ್ರೆ, ಯಾವುದೇ ಒಂದು ಪಕ್ಷದ ನಾಯಕರಿಗೆ ಆಯ್ಕೆಯಾಗಿ ಮುಖ್ಯಮಂತ್ರಿ ಆದವರು ತಮ್ಮ ವೈಯಕ್ತಿಕ ಸಿದ್ಧಾಂತವನ್ನ ಅವರು ಅನುಷ್ಠಾನಗೊಳಿಸ್ಬೇಕು ಅಥವಾ ಪಕ್ಷದ ಸಿದ್ಧಾಂತವನ್ನ ಅನುಷ್ಠಾನಗೊಳಿಸ್ಬೇಕು? ಎರಡರಲ್ಲಿ ಯಾವ್ದು ಮುಖ್ಯ? ಪಕ್ಷದ ಸಿದ್ಧಾಂತವನ್ನ ಮೀರಿ ವೈಯಕ್ತಿಕ ಸಿದ್ಧಾಂತವೇ ಮುಖ್ಯ ಅಂತಾದ್ರೆ ಆಗ ಪಕ್ಷ ರಾಜಕಾರಣಕ್ಕೆ ಯಾವ ಬೆಲೆ ಬರುತ್ತೆ? ಯಾಕಂದ್ರೆ ಇದು ಹಿಂದೂ ರಾಷ್ಟ್ರ ಅನ್ನುವ ಪರಿಕಲ್ಪನೆ ಏನಿದೆ ಅದರ ಜೊತೆಗೆ ಜನರಲ್ಲಿ ಮೂಡುವಂತಹ ಗೊಂದಲ. ಆದರೆ ಇದಕ್ಕಿಂತ ಬಹಳ ಕುತೂಹಲಕರವಾದ್ದೇನು ಗೊತ್ತಾ,
ನಾನು ಹೇಳಿದೆ ಈ ಎರಡೂ ಮಾದರಿಗಳಲ್ಲಿ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಮಾದರಿ ಇದೆಯಲ್ಲ, ಸದ್ಯಕ್ಕಂತೂ ಮಾಧ್ಯಮಗಳಿಗೆ ಅಪ್ಯಾಯಮಾನವಾಗ್ತಾ ಇದೆ. ಮಾಧ್ಯಮಗಳಿಗೆ ಡಿ ಕೆ ಶಿವಕುಮಾರ್ ಅವರು ತುಂಬಾ ಇಷ್ಟ ಆಗ್ತಿದ್ದಾರೆ. ಅವರ ಪ್ರತಿಯೊಂದು ನಡೆಯನ್ನು ಜಾಣ ನಡೆ ಅಂತೇಳಿ ಮಾಧ್ಯಮ ಹೇಳ್ತಾ ಇದೆ. ಈ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಜಾಣ ನಡೆ, ಅದು ಶಿವ ಸಂಪುಟ, ಶಿವ ಅಂತೇಳಿ ದೇವರು ಶಿವನಿಗೂ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೂ ಹೊಂದಿಸುವ ಕೆಲಸವನ್ನು ಮಾಧ್ಯಮ ಮಾಡ್ತಾ ಇದೆ. ಅದು ಯಾಕೆ ನನಗೆ ಗೊತ್ತಿಲ್ಲ. ಇದೇ ವ್ಯತ್ಯಾಸ. ಈ ರೀತಿಯ ಬೆಂಬಲಗಳು ಎಂದೂ ಕೂಡ ಕರ್ನಾಟಕ ರಾಜಕಾರಣದಲ್ಲಿ ಯಾವುದೇ ಹಿಂದುಳಿದ ವರ್ಗದ ನಾಯಕರಿಗೆ ಸಿಕ್ಕಿರಲಿಲ್ಲ. ಅರಸು ಸಂಪೂರ್ಣವಾಗಿ ಮಾಧ್ಯಮದ ವಿರೋಧವನ್ನು ಕಟ್ಕೊಂಡಿದ್ರು. ದೇವರಾಜ ಅರಸು ಅವರ ವಿರುದ್ಧ ಮಾಧ್ಯಮ ನಿಂತಿತ್ತು. ಅದಾದ್ಮೇಲೆ ಬಂಗಾರಪ್ಪ ಆಗ್ಲಿ, ಮೊಯ್ಲಿ ಆಗ್ಲಿ, ಇವರು ಯಾರಿಗೂ ಕೂಡ ಕನ್ನಡ ಮಾಧ್ಯಮ ಬೆಂಬಲ ಕೊಟ್ಟಲೇ ಇಲ್ಲ. ಲೇಟೆಸ್ಟ್ ಆಗಿ ಸಿದ್ದರಾಮಯ್ಯನವರು ಅಷ್ಟೇ. ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಆಗಿರುವ ಅವಧಿಯವರೆಗೂ ಕೂಡ ಅವರು ಮಾಧ್ಯಮ ಫ್ರೆಂಡ್ಲಿ ಆಗಿದ್ರೋ ಇಲ್ಲೋ ಅನ್ನೋದು ಬೇರೆ, ಅದಕ್ಕೆ ಕಾರಣಗಳಿಗೆ ಯಾವ್ದಾದ್ರು ಅನ್ನೋದು ಬೇರೆ. ಆದರೆ ಸಿದ್ದರಾಮಯ್ಯನವರ ಆಡಳಿತವನ್ನ ಕನಿಷ್ಠ ಸಹಾನುಭೂತಿಯಿಂದ ನೋಡುವ ಕೆಲಸವನ್ನು ಕೂಡ ಮಾಧ್ಯಮ ಮಾಡಲೇ ಇಲ್ಲ. ಮಾಧ್ಯಮ ಸದಾ ಸಿದ್ದರಾಮಯ್ಯನ ವಿರುದ್ಧ ಆಗಿತ್ತು. ಸಂಪೂರ್ಣವಾಗಿ ಬಿಜೆಪಿ ಪರವಾಗಿ ನಿಲ್ತಾ ಅಪೋಸಿಷನ್ ನೇತ್ಕೊಡ್ತಾ ಸಿದ್ದರಾಮಯ್ಯನವ್ರನ್ನ ಆದಷ್ಟು ಕೆಳಕ್ಕೆ ತಳ್ಳುವ ಕೆಲಸವನ್ನ ಮಾಧ್ಯಮ ಮಾಡ್ತಾ ಬಂತು. ಆದ್ರೆ ಅಂಥ ಮಾಧ್ಯಮ ಈಗ ಸಡನ್ ಆಗಿ ಬದಲಾಗ್ಬಿಟ್ಟಿದೆ. ಈಗ ದಟ್ ಇದನ್ನ ಬೇಕಾದ್ರೆ ಹನಿಮೂನ್ ಪೀರಿಯಡ್ ಅದಕ್ಕೆ ಬೇರೆ ಕಾರಣ ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತಿನ ಮಾಧ್ಯಮ ಡಿ ಕೆ ಶಿವಕುಮಾರ್ ಫ್ರೆಂಡ್ಲಿ ಆಗಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ರಾಜಕೀಯ ಮಾದರಿ ಇದೆಯಲ್ಲ, ಅದು ಬಿಜೆಪಿಯವರ ರಾಜಕೀಯ ಮಾದರಿ ಹತ್ರ ಆದ್ರಿಂದ ಮಾಧ್ಯಮಕ್ಕೆ ಇಷ್ಟ ಆಗ್ತಾ ಇದೆಯಾ, ಅಥವಾ ಇದಕ್ಕೆ ಬೇರೆ ಕಾರಣಗಳಿವೆ? ಅಂದ್ರೆ ಒಂದು ಮೇಲ್ಜಾತಿ ಮನಸ್ಥಿತಿಯ ಮಾಧ್ಯಮ ಏನಿದೆ, ಆ ಮಾಧ್ಯಮಕ್ಕೆ ಸಿದ್ದರಾಮಯ್ಯನವ್ರಿಗಿಂತ ಡಿ ಕೆ ಶಿವಕುಮಾರ್ ಹತ್ರ ಆಗ್ತಿದ್ದಾರೆ ಅನ್ನೋದು. ಆದ್ರೆ ಕಾಂಗ್ರೆಸ್ ರಾಜಕಾರಣ ಇದೆಯಲ್ಲ, ಹಾಗೆ ನೋಡಿದ್ರೆ ಕಾಂಗ್ರೆಸ್ ರಾಜಕಾರಣ ಅಥವಾ ಕಾಂಗ್ರೆಸ್ ಸಿದ್ಧಾಂತ ಮತ್ತು ಸಿದ್ದರಾಮಯ್ಯನವರ ಸಿದ್ಧಾಂತ ಒಂದೇ ಆಗಿರ್ಬೇಕು ಅಂತ. ಇದನ್ನ ಇನ್ನೊಂದು ರೀತಿ ನಾವು ವಿಶ್ಲೇಷಣೆ ಮಾಡಕ್ ಸಾಧ್ಯ ಇದೆ. ಅಂದ್ರೆ ಒಂದು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯಲ್ಲಿ ಆಡಳಿತ ನಡೆಸ್ತಾ ಇಂಥ ಸಿದ್ದರಾಮಯ್ಯ ಏನಿದ್ದಾರೆ, ಅವರಿಗೆ ಈ ಮೇಲ್ಜಾತಿ ಮನಸ್ಥಿತಿಯ ಮಾಧ್ಯಮಕ್ಕೆ ಅವರು ಥ್ರೆಟ್ ಆಗಿ ಕಾಣ್ತಾ ಇದ್ರು. ಅವರು ದೇವಸ್ಥಾನಕ್ಕೆ ಹೋಗೋ ವಿಚಾರ ಇರ್ಬೋದು, ಆ ಮಾಂಸ ತಿಂದ್ಕೊಂಡು ಹೋದೆ ಅನ್ನೋದಿರ್ಬೋದು, ಇದೆಲ್ಲ ಕೂಡ ಸಿದ್ದರಾಮಯ್ಯನವರ ಈ ನಡವಳಿಕೆಗಳೆಲ್ಲ ಅವರಿಗೆ ನುಂಗಲಾರದ ತುತ್ತಾಗಿ ಕಾಣ್ತಾ ಇತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಆಗಲ್ಲ. ಅವರು ಭೀಮನ ಅಮಾವಾಸ್ಯೆ ದಿನ ಕೂಡ ಪೂಜೆ ಮಾಡಬಲ್ಲರು, ಉಳಿದ ದಿನ ಪೂಜೆ ಮಾಡಬಲ್ಲರು. ಅಜ್ಜಯ್ಯನಿಂದ ಹಿಡಿದು ಎಲ್ಲ ದೇವರು ಸ್ವಾಮಿಗಳನ್ನ ಅವರು ಪ್ರೀತಿಸಬಲ್ಲರು. ಆದ್ರಿಂದ ಒಂದು ರೀತಿಯಲ್ಲಿ ನಮ್ಮ ಮಾಧ್ಯಮಗಳಿಗೆ ನರೇಂದ್ರ ಮೋದಿ ಅವರ ಬಿಜೆಪಿ ಆಗ್ಲಿ, ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಆಗ್ಲಿ ವ್ಯತ್ಯಾಸ ಕಾಣ್ತಾ ಇಲ್ಲ. ಅವ್ರಿಗೆ ಎರಡು ಇಷ್ಟ ಆಗ್ತಾ ಇದೆ, ಸೈದ್ಧಾಂತಿಕವಾಗಿ ಇಷ್ಟ ಆಗುತ್ತೆ. ಯಾಕೆಂದ್ರೆ ಅವರು ಮೋದಿಯವರ ಹಾಗೆ ಹಿಂದೂ ಧರ್ಮದ ಬಗ್ಗೆ ಮಾತನಾಡಬಲ್ಲರು, ಟೆಂಪಲ್ ರನ್ ಮಾಡ್ತಾರೆ, ಬರ್ತಾರೆ ಹೋಗ್ತಾರೆ. ಹಾಗೇನೆ ಪಾರ್ಲಿಮೆಂಟ್ ಭವನಕ್ಕೆ ಮೋದಿಯವರು ನಮಸ್ಕಾರ ಮಾಡಿದಾಗ ಇವರು ವಿಧಾನಸಭೆಗೆ ನಮಸ್ಕಾರ ಮಾಡ್ತಾರೆ. ಇದೆಲ್ಲ ಕೂಡ ವೈದಿಕ ಪರಂಪರೆಯಲ್ಲಿ ಇರುವಂತಹ ಮಾಧ್ಯಮಕ್ಕೆ ಬಹಳ ಇಷ್ಟವಾಗುವಂತಹದ್ದು. ಅದ್ರ ಜೊತೆಗೆ ಇಷ್ಟ ಆಗೋದಕ್ಕೆ ಬೇರೆ ಬೇರೆ ಕಾರಣಗಳು ಇರಬಹುದು. ಆದ್ರೆ ಸಮಸ್ಯೆ ಇರುವುದು ಇಷ್ಟೇ ಅಲ್ಲ. ನೀವು ಪಾರ್ಲಿಮೆಂಟಿಗಾಗ್ಲಿ ವಿಧಾನಸಭೆಗಾಗ್ಲಿ ನೀವು ಕುರ್ಚಿಗೆ ನಮಸ್ಕಾರ ಮಾಡ್ತಿರೋ, ವಿಧಾನಸಭೆದ ಮೆಟ್ಲಿಗೆ ನಮಸ್ಕಾರ ಮಾಡ್ತಿರೋದು ಮುಖ್ಯ ಅಲ್ಲ. ಮುಖ್ಯ ಆಗುವುದೇನು ಅಂದ್ರೆ ನೀವು ಎಷ್ಟರ ಮಟ್ಟಿಗೆ ಜನಪರರಾಗಿದ್ದೀರಿ ಅಂತ. ಮೋದಿಯವರ ಮಾದರಿಯನ್ನ ನೀವು ಅನುಸರಿಸ್ತಿದ್ದೀರಿ ಅಂದರೆ ಅದು ನಿಮಗೆ ಬಿಟ್ಟಿದ್ದು. ಆದ್ರೆ ಮೋದಿಯವರ ಇವತ್ತಿನ ಅವರ ಸ್ಟೇಟಸ್ ಏನಿದೆ, ಅವರ ಸ್ಥಿತಿಯನ್ನ ನೋಡಿದ್ರೆ ಅವರ ವೈಫಲ್ಯಗಳು, ಅವರ ಮನುಷ್ಯ ವಿರೋಧಿ ನಿಲುವೆಗಳು ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗ್ತವೆ. ಅದು ಆಗಬಾರದು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ಈ ರಾಜಕಾರಣಿಗಳಲ್ಲಿ ಮಹಾನ್ ದೈವಭಕ್ತ ರಾಜಕಾರಣಿಗಳಿದಾರಲ್ಲ, ಈ ದೈವಭಕ್ತ ರಾಜಕಾರಣಿಗಳು ತಮ್ಮ ದೌರ್ಬಲ್ಯವನ್ನ ಮುಚ್ಚಿಕೊಳ್ಳುವುದಕ್ಕಾಗಿ ದೇವರನ್ನ ಮರೆ ಹೋಗ್ತಾರ, ದೇವರನ್ನ ಹಿಡ್ಕೋತಾರ ಅನ್ನೋ ಪ್ರಶ್ನೆ ಕೂಡ ಇದೆ.
ಅದು ಭಯದಿಂದ ಬಂದದ್ದೇ, ಭಕ್ತಿಯಿಂದ ಬಂದದ್ದೇ. ನಮ್ಮನ್ನೇ ನಾವು ಪ್ರಶ್ನೆ ಮಾಡಿಕೊಳ್ಳುವಾಗ ನಮಗೆಲ್ಲೋ ನಾವು ತಪ್ಪು ಮಾಡಿದೀವಿ ಅಂತ ಅನಿಸಿದ್ರೆ ನಾವು ದೇವರಿಗೆ ಹೋಗಿ ಮೊರೆ ಹೋಗ್ತೀವ. ನಿಜವಾಗಿ ನಾವು ಪ್ರಾಮಾಣಿಕರಾಗಿದ್ದರೆ, ಮನುಷ್ಯ ಪರವಾಗಿದ್ದರೆ ನಮಗೆ ದೇವ್ರು ಯಾಕೆ ಬೇಕು? ವಾಯ್? ದೇವರು ಈ ವ್ಯಾಪಾರಗಳಲ್ಲಿ ಇನ್ವಾಲ್ವ್ ಆಗೋವನಲ್ಲ. ನೀನು ನನ್ನ ಸ್ಥಾನಕ್ಕೆ ಬಂದು ನೀನು ಕ್ಷೀರಾಭಿಷೇಕವನ್ನು ಮಾಡಿಸು ಅಥವಾ ನೀರಿನಲ್ಲಿ ಮುಳುಗೇಳು, ಹಾಗಿದ್ರೆ ಮಾತ್ರ ನಿಮ್ಗೆ ಹೊರ ಕೊಡ್ತೀನಿ ಅಂದ್ರೆ ಅವ್ನು ದೇವರಾಗಲ್ಲ. ಆದರೆ ರಾಜಕಾರಣಿಗಳು ದೇವರನ್ನು ಕೂಡ ವ್ಯಾಪಾರಸ್ಥರನ್ನಾಗಿ ಬದಲಾಯಿಸ್ತಾರೆ. ಅವರ ವ್ಯಾಪಾರಕ್ಕೆ ದೇವರ ಬೆಂಬಲ ಬೇಕು. ಯಾಕೆಂದ್ರೆ ಅವರ ಒಳಗಡೆ ಇರುವ ಭಯ. ಸೊ ಒಟ್ಟಾರೆಯಾಗಿ ಈ ಮೂಲ ಪ್ರಶ್ನೆಗೆ ಬಂದ್ರೆ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೆಚ್ಚು ಅಗ್ರೆಸಿವ್ ಆಗಿ ಕಾಣ್ತಾ ಇರೋದು ನಿಜ. ಅವರು ಆಡಳಿತದಲ್ಲಿ ಹೆಚ್ಚು ಅಗ್ರೆಸಿವ್ ಆಗಿ ಆಡಳಿತವನ್ನ ಮಾಡೋದಕ್ಕೆ ಮುಂದಾದಂತೆ ಕಾಣುತ್ತೆ. ಆದ್ರೆ ಒಬ್ಬ ಅಗ್ರೆಸಿವ್ ಆದ ರಾಜಕಾರಣಿ ತಪ್ಪು ಮಾಡಬಹುದಾದ ಸಾಧ್ಯತೆ ಕೂಡ ಇದೆ. ಅಗ್ರೆಸಿವ್ನೆಸ್ ಹಲವು ಕಾರಣಕ್ಕಾಗಿ ಬರುತ್ತೆ. ಒಂದು ಹುಂಬುತನ ಇದ್ರೂ ಅಗ್ರೆಸಿವ್ ಆಗಿರ್ತಾರೆ ಮನುಷ್ಯ. ಇನ್ನೊಂದು ಅಹಂಕಾರ ಇದ್ರೂ ಕೂಡ ಅಗ್ರೆಸಿವ್ ಆಗಿರ್ತಾರೆ. ಸೊ ಸರ್ವಾಧಿಕಾರಿ ಮನಸ್ಥಿತಿ ಇದ್ರೂ ಅಗ್ರೆಸಿವ್ ಆಗಿರ್ತಾರೆ. ಡಿ ಕೆ ಶಿವಕುಮಾರ್ ಅವರ ಈ ಅಗ್ರೆಸಿವ್ನೆಸ್ ಕಾರಣ ಏನು ಗೊತ್ತಿಲ್ಲ ನನಗೆ. ಬಟ್ ಅವರಿಗೆ ಹೆಚ್ಚು ಅಗ್ರೆಸಿವ್ ಆಗಿ ಆಡಳಿತ ನಡೆಸೋದಕ್ಕೆ ಹೊರಟಂತೆ ಕಾಣ್ತಾರೆ. ಅದು ಸರಿ. ಆದರೆ ಅವರು ಜನಪರರಾಗಿ ಇರ್ತಾರ ಇಲ್ವಾ? ಯಾಕೆಂದ್ರೆ ಈಗಲೇ ಹಲವು ಪ್ರಶ್ನೆಗಳು ಮೂಡಿವೆ. ಅದು ಬಿಡತಿ ಟೌನ್ಶಿಪ್ ಯೋಜನೆಗೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ಅವರು ಅವರ ಅಗ್ರೆಸಿವ್ನೆಸ್ ಏನಿದೆ. ಕೆಲವೊಮ್ಮೆ ಈಗ ಭ್ರಷ್ಟಾಚಾರವನ್ನ ನಾನು ಸಹಿಸದೇ ಇಲ್ಲ, ಸಚಿವರು ಯಾರೇ ಭ್ರಷ್ಟಾಚಾರ ಮಾಡಲಿ, ಅಧಿಕಾರಿಗಳು ಮಾಡಲಿ, ಈ ರೀತಿಯ ಅಗ್ರೆಸಿವ್ ಹೇಳಿಕೆಗಳು ಅನುಮಾನ ಮೂಡಿಸ್ತವೆ. ಯಾಕಂದ್ರೆ ಇವತ್ತಿನ ವ್ಯವಸ್ಥೆ ಇದೆಯಲ್ಲ, ಇವತ್ತಿನ ವ್ಯವಸ್ಥೆಯೇ ಕರಪ್ಟ್ ಆಗಿದೆ. ಸೊ ಬೆದರಿಕೆಯ ಹೆದರಿಕೆಯ ಮೂಲಕ ಇದು ಬದಲಾವಣೆ ಆಗಲ್ಲ. ಸೊ ಅದಕ್ಕೆ ಬೇರೆಯಾದ ಮಾರ್ಗೋಪಾಯಗಳು ಬೇಕು, ಚಿಂತನೆ ಬೇಕು, ಹೇಳಿಕೆಗಳಲ್ಲ. ಲೆಟ್ ಅಸ್ ವೇಟ್ ಅಂಡ್ ಸಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಏನಾಗ್ತಾರೆ ಅಂತ. ಎನಿವೆ, ನಿನ್ನೆಯಿಂದ ಡಿ ಕೆ ಯುಗ ಪ್ರಾರಂಭ ಆಗಿದೆ. ಈ ಯುಗ ಯಾವ ರೀತಿ ಇದು ನೋಡೋಣ. ಹಾಗಾಗಿ ಆದ ಬೆಳವಣಿಗೆಯನ್ನು ತಲುಪಿಸೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದ ಮತ್ತೆ ಬರ್ತೀನಿ. ನಾನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಬರಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲರೂ ನಮಸ್ಕಾರ.